ನಿನ್ನೆ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇಂದಿನಿಂದ ಶುರುವಾಗುತ್ತಾ ಬೇಲ್ ಅರ್ಜಿ ಆಟ ಅನ್ನೋದು ಪ್ರಶ್ನೆ. ಇವತ್ತು ವಕೀಲರ ತಂಡದಿಂದ ದರ್ಶನ್ ಭೇಟಿಯಾಗುವ ಸಾಧ್ಯತೆ ಇದೆ. ಕಾನೂನು ಪ್ರಕ್ರಿಯೆಗಳ ಬಗ್ಗೆ, ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇದೆ. ಚಾರ್ಜ್ ಶೀಟ್ನ ಪ್ರತಿ ಪಡೆದುಕೊಂಡು ಅದರಲ್ಲಿರುವಂತಹ ಅಂಶಗಳ ಬಗ್ಗೆ ದರ್ಶನ್ಗೆ ಮಾಹಿತಿ ನೀಡಲಿದೆಯಂತೆ ವಕೀಲರ ಟೀಮ್. ಬಳಿಕ ಜಾಮೀನಿಗೆ ಅರ್ಜಿ ಹಾಕೋ ಬಗ್ಗೆ ಚರ್ಚೆ ಆಗುತ್ತೆ. ವಕೀಲರ ತಂಡದೊಂದಿಗೆ ವಿಜಯಲಕ್ಷ್ಮಿ ಬರೋ ಸಾಧ್ಯತೆ, ಬಟ್ ಯಾರು ಆ ಅಡ್ವೊಕೇಟ್ ಅನ್ನೋದೇ ಪ್ರಶ್ನೆ. ಕಾರಣ ಇಷ್ಟು ದಿನಗಳಾಯಿತು ನಟ ದರ್ಶನ್ ಪರವಾಗಿ ವಕಾಲತ್ತು ವಹಿಸೋದಕ್ಕೆ ಯಾವ ಒಬ್ಬ ಹಿರಿಯ ವಕೀಲರು ಕೂಡ ಮುಂದೆ ಬಂದಿಲ್ಲ. ಹಾಗಾಗಿ ಯಾವ ವಕೀಲರ ತಂಡ ಇವತ್ತು ಭೇಟಿ ಆಗುತ್ತೆ, ಏನೆಲ್ಲ ಚರ್ಚೆ ಆಗುತ್ತೆ, ಇದೆಲ್ಲವೂ ಕುತೂಹಲ. ಸಿ.ವಿ. ನಾಗೇಶ್ ಅವ್ರನ್ನ ಸಂಪರ್ಕ ಮಾಡಿದ್ರು ವಿಜಯಲಕ್ಷ್ಮಿ. ಆದರೆ ಸಿ.ವಿ. ನಾಗೇಶ್ ಅವರೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟದಲ್ಲಿ ಭಾಗಿಯಾಗ್ತಾರ ನಟ ದರ್ಶನ್ ಪರವಾಗಿ? ಈ ಪ್ರಶ್ನೆ ಕೂಡ ಇದೆ. ಒಟ್ಟಿನಲ್ಲಿ ಇವತ್ತು ಕಾದು ನೋಡಬೇಕು ಮಹತ್ತರ ಬೆಳವಣಿಗೆಗಳು. ಕಾರಣ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದನ್ನೇ 17 ಆರೋಪಿಗಳು ಕಾಯ್ತಾ ಇದ್ರು, ಪ್ರಮುಖವಾಗಿ ನಟ ದರ್ಶನ್. ಹಾಗಾಗಿ ಇಷ್ಟು ದಿನಗಳಿಂದಲೂ ಅವರು ಜಾಮೀನಿನ ಮೊರೆ ಹೋಗಿರಲಿಲ್ಲ. ಕಾರಣ ಗೊತ್ತಿತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗೋಕ್ಕೂ ಮುಂಚೆ ಜಾಮೀನು ಸಿಗೋದಿಲ್ಲ, ಅಷ್ಟು ಸುಲಭ ಇಲ್ಲ ಅಂತ. ಬಟ್ ಈಗ ಜಾಮೀನು ಸಲ್ಲಿಕೆ ಆದ ಮೇಲೂ ಕೂಡ ಅಷ್ಟು ಈಸಿ ಇಲ್ಲ ಜಾಮೀನು ಸಿಗೋದು ಅಂತ. ಹಾಗಾಗಿ ಕಾನೂನು ಹೋರಾಟ ಸುದೀರ್ಘವಾಗಿ ಆಗೋ ಸಾಧ್ಯತೆ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಕೀಲರ ಟೀಮ್ ದರ್ಶನ್ ಅವರನ್ನ ಭೇಟಿಯಾಗೋ ಸಾಧ್ಯತೆ. ಭೇಟಿಯಾದಂತಹ ಸಂದರ್ಭದಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಬಳ್ಳಾರಿ ಜೈಲ್ ಮುಂಭಾಗದಿಂದ. ರೇಣುಕಾರಾಧ್ಯ, ಇವತ್ತು ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಕಾರಣ ನಿನ್ನೆ ಇಡೀ ದಿನ ಚಾರ್ಜ್ ಶೀಟ್ ಟೆನ್ಷನ್ ನಲ್ಲೇ ನಟ ದರ್ಶನ್ ಕಳೆದಿದ್ದಾರೆ ಸಮಯವನ್ನ. ಆದ್ರೆ ಅದರಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಅದೆಷ್ಟು ಮಟ್ಟಿಗೆ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಕೂಡ ಅಂದಾಜಿಲ್ಲ. ಹಾಗಾಗಿ ವಕೀಲರ ತಂಡ ಇವತ್ತು ಭೇಟಿ ಆಗುತ್ತೆ, ಮಾಹಿತಿ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ನಿನ್ನೆ ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಅದರಲ್ಲಿ 231 ಸಾಕ್ಷಿಗಳನ್ನು ಪೊಲೀಸರು ಕೋರ್ಟ್ ಮುಂದೆ ಸಲ್ಲಿಕೆಯನ್ನು ಮಾಡಿರ್ತಕ್ಕಂಥದ್ದು. ಆ ಒಂದು ಅಂಶಗಳನ್ನು ಈಗ ದರ್ಶನ್ ಅವರಿಗೆ ಅವರ ಪತ್ನಿ ಫೋನ್ನಲ್ಲಿ ಹೇಳಿರ್ತಕ್ಕಂಥದ್ದು. ಹೀಗಾಗಿ ನಿನ್ನೆ ದರ್ಶನ್ ಎಷ್ಟು ಟೆನ್ಷನ್ ಆಗಿದ್ರು ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆಗಿಂತ ಮುಂಚೆ ಏನು ಟೆನ್ಷನ್ಗಾಗಿದ್ರು, ಚಾರ್ಜ್ ಶೀಟ್ಸ್ ಬಳಿಕವೂ ಕೂಡ ಅಷ್ಟೇ ಟೆನ್ಷನ್ ಆಗಿದ್ದಾರೆ. ಯಾಕಂದರೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶಗಳು ನಿಜಕ್ಕೂ ಯಾರನ್ನು ಕೂಡ ಅಂದರೆ ಯಾರನ್ನಾದರೂ ಕೂಡ ದಂಗಾಗುವಂಥ ಅಂಶಗಳು ಅದರಲ್ಲಿ ಇರ್ತಕ್ಕಂಥದ್ದು. ಅಷ್ಟೊಂದು ಕ್ರೂರವಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ದಾರೆ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಅವರು ಸಹಜವಾಗಿ ಟೆನ್ಷನ್ಗೆ ಒಳಗಾಗಿದ್ದಾರೆ. ಅದರ ಜೊತೆಗೆ ಈಗ ಮತ್ತೊಂದು ಡೆವಲಪ್ಮೆಂಟ್ ಏನು ಅಂದರೆ, ಸದ್ಯ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಇವತ್ತು ದರ್ಶನ್ ಅವರ ಕಾನೂನು ಟೀಮ್ ಅಂದರೆ ಲೀಗಲ್ ಟೀಮ್ ಭೇಟಿ ನೀಡುವ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸದ್ಯದವರೆಗೂ ಯಾರಿಂದನೂ ಕೂಡ ಪರ್ಮಿಷನ್ಗೆ ಇಲ್ಲಿ ಕೇಳಲಾಗಿಲ್ಲ. ಆದರೆ ಏನು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ನೇರವಾಗಿ ವಕೀಲರು ಬರ್ಬೋದು, ಅಂದರೆ ಮುಂದೆನೇ ಬಂದು ಅವರಿಗೆ ಪರ್ಮಿಷನ್ ತೆಗೆದುಕೊಳ್ತಕ್ಕಂಥ ಅವಕಾಶ ಇಲ್ಲ. ಏನು ಬೆಳಗ್ಗೆ 10:30 ಏನು ವಿಸಿಟರ್ಸ್ಗೆ ಅವಕಾಶ ಇರುತ್ತೆ, ಆ ಸಂದರ್ಭದಲ್ಲಿ ಬಂದರೆ ನೇರವಾಗಿ ಅವರನ್ನು ಒಳಗಡೆ ಬಿಡ್ತಾರೆ. ಆ ಬಳಿಕ ಅವರು ದರ್ಶನ್ ಅವರ ಸೆಲ್ಗೆ ಅಂದರೆ ವಕೀಲರಿಗೆ ಮಾತ್ರ ದರ್ಶನ್ ಅವರ ಸೆಲ್ಗೆ ಹೋಗೋದಕ್ಕೆ ಅವಕಾಶ ಇದೆ, ಆದರೆ ಅವರ ಸಂಬಂಧಿಗಳಿಗೆ ಸೆಲ್ಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಹೀಗಾಗಿ ವಕೀಲರು ಬಂದರೆ ನೇರವಾಗಿ ದರ್ಶನ್ ಅವರು ಇರ್ತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್ಗೆ ಹೋಗಿ ಮಾತುಕತೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶಗಳ ಬಗ್ಗೆ ದರ್ಶನ್ಗೆ ವಿವರಣೆಯನ್ನು ಕೊಡ್ತಾರೆ. ಯಾಕಂದರೆ ದರ್ಶನ್ ಅವ್ರ ಜೊತೆ ಸಂಪೂರ್ಣವಾಗಿ ಮಾತುಕತೆ ಮಾಡಿದ ಬಳಿಕವಷ್ಟೇ ಅವರು ಮುಂದಿನ ನಡೆಯನ್ನು ತೆಗೆದುಕೊಳ್ಬಹುದು. ಜೊತೆಗೆ ಏನಂದರೆ ದರ್ಶನ್ ಅವ್ರಿಗೆ ಕೇವಲ ನಿನ್ನೆ 5 ನಿಮಿಷ ಮಾತ್ರ ಮಾತನಾಡೋದಕ್ಕೆ ಅಂದರೆ ಫೋನ್ನಲ್ಲಿ ಮಾತನಾಡೋದಕ್ಕೆ ಅವಕಾಶ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾದ ಮಾಹಿತಿ ದರ್ಶನ್ ಅವ್ರಿಗೆ ಅಂದರೆ ಚಾರ್ಜ್ ಶೀಟ್ನಲ್ಲಿ ಏನಿದೆ ಅನ್ನುವ ಸಂಪೂರ್ಣವಾದ ಮಾಹಿತಿ ದರ್ಶನ್ ಅವ್ರಿಗೆ ಇಲ್ಲ. ಹೀಗಾಗಿ ಇವತ್ತು ಒಬ್ಬ ವಕೀಲರು ಅಥವಾ ಆ ಒಂದು ತಂಡದಲ್ಲಿರ್ತಕ್ಕಂಥ ಇಬ್ಬರು ಬಂದು ಅವರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ಬೇಲ್ಗೆ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ನೀವು ಹೇಳಿದಾಗೆ ಇನ್ನೊಂದು ಅಂಶ ಏನಂದರೆ ಲೀಗಲ್ ಟೀಮ್ ಜೊತೆ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಬರಬಹುದು ಅಂತ ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ದರ್ಶನ್ ಅವರು ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ. ಹೀಗಾಗಿ ಅವರಿಗೆ ಒಂದಷ್ಟು ಆತ್ಮಸ್ಥೈರ್ಯವನ್ನು ತುಂಬಕ್ಕಂಥ ಒಂದು ಅವಶ್ಯಕತೆ ಇರ್ತಕ್ಕಂಥದ್ದು. ಯಾಕಂದರೆ ಪ್ರತಿ ಬಾರಿ ಜೈಲಿನಲ್ಲಿದ್ದಾಗ ದರ್ಶನ್ ಅವರ ಪತ್ನಿ ಬಂದು ಅಂದರೆ ಪರಪ್ಪನ ಅಗ್ರಹಾರ ಇರ್ಬೋದು, ಬಳ್ಳಾರಿ ಸೆಂಟ್ರಲ್ ಜೈಲ್ ಆಗಿರ್ಬೋದು, ಇಲ್ಲೆಲ್ಲ ಕೂಡ ಅವ್ರು ಬಂದು ಒಂದಷ್ಟು ಅವರಿಗೆ ಧೈರ್ಯವನ್ನು ತುಂಬಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ದರ್ಶನ್ ಅವರಿಗೆ ಒಂದಷ್ಟು ರಿಲೀಫ್ ಆಗುತ್ತೆ ಅನ್ನುವ ಒಂದು ನಮಗೆ ಅಂಶ ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಲೀಗಲ್ ಟೀಮ್ ಜೊತೆ ವಿಜಯಲಕ್ಷ್ಮಿ ಅವರು ಕೂಡ ಬಂದರೆ ಅಚ್ಚರಿ ಇಲ್ಲ. ಸದ್ಯದ ಬೆಳವಣಿಗೆ ಏನು ಅಂದರೆ ಇವತ್ತು ಲೀಗಲ್ ಟೀಮ್ ಬರುತ್ತೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಶ್ರುತಿ, ಓಕೆ. ರೇಣುಕಾರಾಧ್ಯ, ಈಗ ಪರಪ್ಪನ ಅಗ್ರಹಾರದಲ್ಲಿ ಯಾರೋ ಕುಟುಂಬಸ್ಥರು ಅಥವಾ ಈ ರೀತಿ ಯಾರೋ ಭೇಟಿ ಆಗ್ತಾರೆ ಅಂತ ಅಂದಾಗ ಒಂದು ಲೆಟರ್ ಕೊಟ್ಟು ಆನಂತರ ಪರ್ಮಿಷನ್ ಪಡೆದುಕೊಂಡು ಭೇಟಿ ಆಗ್ತಾ ಇದ್ರು. ಬಟ್ ಲೀಗಲ್ ಟೀಮ್ ವಿಚಾರಕ್ಕೆ ಸಂಬಂಧ
ಸಂಬಂಧಪಟ್ಟಂತೆ ಆ ರೀತಿ ಮೋಸ್ಟ್ಲಿ ಪ್ರೋಸೆಸ್ ಇರಲ್ಲ, ವಕೀಲರು ನೇರವಾಗಿ ಭೇಟಿ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಹಾಗಾಗಿ ಸಮಯ ನಿಗದಿ ಆದಂಗೆ ಕಾಣಿಸಲ್ಲ ಅಥವಾ ಸಮಯ ಕೇಳಿರುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಚಾರ್ಜ್ ಶೀಟ್ ನ ಪ್ರತಿ ಸಿಗಬೇಕಲ್ಲ, ಅದನ್ನ ಗಮನಿಸಿ ಆನಂತರ ದರ್ಶನ್ ಅವ್ರನ್ನ ಭೇಟಿ ಆಗೋದಕ್ಕೆ ಆಗಮಿಸುವ ಸಾಧ್ಯತೆನಾ? ಜೊತೆಗೆ ದರ್ಶನ್ ಅವ್ರ ಪರಿಸ್ಥಿತಿ ಏನು, ಇನ್ಸೈಡ್ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ? ಶ್ರುತಿ, ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಒಂದು ನಿಯಮ ಇರ್ತಕ್ಕಂಥದ್ದು, ಯಾರೇ ದರ್ಶನ್ ಅವ್ರನ್ನ ಭೇಟಿ ಆಗಬೇಕು ಅಥವಾ ದರ್ಶನ್ ಅವ್ರಲ್ಲ ಯಾರೇ ಸಾಮಾನ್ಯ ಕೈದಿಯನ್ನು ಭೇಟಿ ಆಗಬೇಕು ಅಂದರೆ ಅವರು ಒಂದು ಆಧಾರ್ ಕಾರ್ಡನ್ನು ತರಬೇಕಾಗುತ್ತೆ. ಜೆರಾಕ್ಸ್ ಆಧಾರ್ ಕಾರ್ಡನ್ನು ಬಂದು ಎಂಟ್ರೆನ್ಸಲ್ಲಿ ಕೊಡಬೇಕಾಗುತ್ತೆ. ಏನು ಗೇಟಲ್ಲಿ ಕಾಣುತ್ತೆ ಇಲ್ಲಿ ಅವರು ಆಧಾರ್ ಕಾರ್ಡ್ ಪಡೆದು ಅವರ ಒಂದು ತಮ್ಮ ಇಂಪ್ರೆಷನ್ ತೆಗೆದುಕೊಂಡು ಆ ಬಳಿಕ ಕೈದಿಗಳ ಮೀಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದು ದರ್ಶನ್ ವಿಚಾರದಲ್ಲೂ ಕೂಡ ಅದೇ ಆಗಿರ್ತಕ್ಕಂಥದ್ದು. ಅವರ ಕುಟುಂಬಸ್ಥರು ಯಾರೇ ಬಂದರೂ ಕೂಡ ಅವರ ಒಂದು ಜೆರಾಕ್ಸ್ ಆಧಾರ್ ಕಾರ್ಡನ್ನು ಪಡೆದು ಅವರಿಂದ ಒಂದು ತಮ್ಮ ಇಂಪ್ರೆಷನ್ ಪಡೆದು ಅವರನ್ನು ಪೂರ್ಣವಾಗಿ ಅವ್ರು ತಂದಿರ್ತಕ್ಕಂಥ ಸಾಮಾನುಗಳನ್ನು ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಅದು ಮೀಟಿಂಗ್ ಹಾಲ್ನಲ್ಲಿ ಅವ್ರಿಗೆ ಮೀಟ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆದರೆ ಏನು ಅಡ್ವೊಕೇಟ್ ಬಂದರೂ ಕೂಡ ಅವರಿಂದ ID ಕಾರ್ಡನ್ನು ಪಡಿತಾರೆ ಜೆರಾಕ್ಸ್. ಜೊತೆಗೆ ಅವರನ್ನು ಮೀಟಿಂಗ್ ಹಾಲ್ನಲ್ಲಿ ಮೀಟ್ ಮಾಡೋದಕ್ಕೆ ಬಿಡಲ್ಲ. ಬದಲಾಗಿ ದರ್ಶನ್ ಇರ್ತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್ನಲ್ಲೇ ಅವರನ್ನು ಮೀಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯಾಕಂದರೆ ವಕೀಲರಿಗೆ ತಮ್ಮ ಏನು ಕಕ್ಷಿದಾರ ಇರ್ತಾರೆ ಅವರಿಗೆ ಯಾವ ರೀತಿಯಾಗಿ ಫೆಸಿಲಿಟಿ ಕೊಟ್ಟಿದ್ದಾರೆ ಅನ್ನೋ ನೋಡೋದಕ್ಕೂ ಕೂಡ ಅವಕಾಶ ಇರತಕ್ಕಂಥದ್ದು. ಹೀಗಾಗಿ ಅಲ್ಲೇ ಕೂಡ ಚರ್ಚೆಯನ್ನು ಕೂಡ ಮಾಡಬಹುದು. ಇನ್ನೊಂದು ಕಡೆಗೆ ದರ್ಶನ್ ಅವ್ರಿಗೆ ಇದೀಗ ತಿಂಡಿಯನ್ನು ನೀಡಲಾಗಿದೆ. ಆ ತಿಂಡಿಯನ್ನು ಏನು ಜೈಲಿನ ಸಿಬ್ಬಂದಿಯವರು ಹೋಗಿ ಇಟ್ಟು ಬಂದಿದ್ದಾರೆ. ಆದರೆ ದರ್ಶನ್ ಇಲ್ಲಿವರೆಗೂ ಟಿಫನ್ ಮಾಡಿಲ್ಲ, ನಿನ್ನೆ ಕೂಡ ಸರಿಯಾಗಿ ಊಟವನ್ನು ಮಾಡಿರಲಿಲ್ಲ. ಆರೋಗ್ಯದಲ್ಲಿ ಒಂದಷ್ಟು ಅಂದರೆ ಅವರಿಗೆ ಒತ್ತಡದಿಂದ ಒಂದಷ್ಟು ಬಳಲ್ತಾ ಇದ್ದರು. ಹೀಗಾಗಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿತ್ತು. ಆ ಬಳಿಕ ಅವರಿಗೆ BP ಆಗಿರ್ಬೋದು, ಶುಗರ್ ಆಗಿರ್ಬೋದು ಎಲ್ಲವೂ ಕೂಡ ನಾರ್ಮಲ್ ಇತ್ತು ಅಂತ ಹೇಳಲಾಗಿತ್ತು. ಇವತ್ತು ಕೂಡ ದರ್ಶನ್ ಅವರು ಒಂದಷ್ಟು ಒತ್ತಡದಲ್ಲಿ ಇದ್ದೇ ಇರ್ತಾರೆ. ಅವರೆಲ್ಲ ಬಂದು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟ ಬಳಿಕ ಮುಂದೆ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತೀವಿ, ಇನ್ನೇನು ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ನಾವು ಬೇಲ್ಗೆ ಅಪ್ಲೈ ಮಾಡ್ಬೋದು ಅಂತ ಒಂದಷ್ಟು ನಿರಾಳದಲ್ಲಿ ಅವರನ್ನು ಇರೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಶ್ರುತಿ. ಓಕೆ ರೇಣುಕಾರಾಧ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಅದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಕೇಸ್. ಸ್ಯಾಂಡಲ್ವುಡ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿದಂತಹ ಪ್ರಕರಣ. ಕೊನೆಗೂ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಕೆಲ ಸ್ಫೋಟಕ ಸತ್ಯಗಳು ರಿಪಬ್ಲಿಕನ್ಗೆ ಲಭ್ಯ ಆಗಿದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಬರೋಬ್ಬರಿ 75 ದಿನಗಳಲ್ಲಿ ಪೊಲೀಸರು ಡಿ ಗ್ಯಾಂಗ್ನ ಕ್ರೈಮ್ ಶೀಟ್ ರೆಡಿ ಮಾಡಿದ್ದಾರೆ. ರೇಣುಕಾಸ್ವಾಮಿ ನೆತ್ತರು ಹರಿದ 75 ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ತಯಾರಿಸಿದ್ದಾರೆ. 24ನೇ ACMM ಕೋರ್ಟ್ಗೆ ತನಿಖಾಧಿಕಾರಿಗಳು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಹೈ ಪ್ರೊಫೈಲ್ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ. ರೇಣುಕಾ ಕೇಸ್ ಚಾರ್ಜ್ ಶೀಟ್ ಹೈಲೈಟ್ಸ್ ಏನು? ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ತನಿಖಾಧಿಕಾರಿಗಳು ಪಿನ್ ಟು ಪಿನ್ ಜಾಲಾಡಿದ್ದಾರೆ. ಯಾವುದೇ ಸಾಕ್ಷ್ಯವನ್ನು ಬಿಡದೆ ಕಲೆಕ್ಟ್ ಮಾಡಿದ್ದಾರೆ. ಡಿ ಗ್ಯಾಂಗ್ ರಕ್ಕಸರ ಬಟ್ಟೆಯಲ್ಲಿ ರಕ್ತದ ಕಲೆಯಿಂದ ಹಿಡಿದು CCTV ದೃಶ್ಯಗಳನ್ನು ಸಂಗ್ರಹಿಸಿದ್ದಾರೆ. ಇಷ್ಟೇ ಯಾಕೆ, ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ನ ಹೈಲೈಟ್ಸ್ಗಳೇನು ಅಂತಾನೆ ತೋರಿಸ್ತೀವಿ ನೋಡಿ. ಈ ಚಾರ್ಜ್ ಶೀಟ್ ಹೈಲೈಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಬರೋಬ್ಬರಿ 3991 ಪುಟಗಳಿವೆ. ಪೊಲೀಸರು ಸಲ್ಲಿಸಿರೋ ಈ ಚಾರ್ಜ್ ಶೀಟ್ನಲ್ಲಿ A1 ಪವಿತ್ರ ಗೌಡ, A2 ದರ್ಶನ್. ಅಂದ ಹಾಗೆ ತನಿಖಾಧಿಕಾರಿಗಳು ಬರೋಬ್ಬರಿ 231 ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. 27 ಸಾಕ್ಷಿಗಳಿಂದ ಹೇಳಿಕೆಯನ್ನು ದಾಖಲಿಸಿದ್ದಾರೆ. 3 ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಪಡೆದಿದ್ದಾರೆ. 17 ಜನರಿಂದ 164 ಹೇಳಿಕೆ, 70 ಜನರಿಂದ 161 ಹೇಳಿಕೆ ಪಡೆದುಕೊಂಡಿದ್ದಾರೆ. ಇದಿಷ್ಟೇ ಅಲ್ಲ, ಚಾರ್ಜ್ ಶೀಟ್ನಲ್ಲಿ ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿ ಅನ್ನೋದು ದೃಢವಾಗಿದೆ. ಖುದ್ದು ರೇಣುಕಾಸ್ವಾಮಿ ಮನೆಯಲ್ಲಿ ಪೊಲೀಸರು ದರ್ಶನ್ ಫೋಟೋಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ತನಿಖೆಯನ್ನು ಬಹಳ ವಿಸ್ತೃತವಾಗಿ ಎಲ್ಲ ಆಯಾಮಗಳಿಂದ ಮಾಡಲಾಗಿದ್ದು, ಇದರಲ್ಲಿ ಪ್ರತ್ಯಕ್ಷ, ಸಾಂದರ್ಭಿಕ, ತಾಂತ್ರಿಕ ಮತ್ತು ವೈಜ್ಞಾನಿಕ ಹಾಗೂ ಇತರ ಸಾಕ್ಷಿಗಳನ್ನು ಅಳವಡಿಸಿಕೊಳ್ಳಲಾಗಿದ್ದು, ಒಟ್ಟು 7 ವಾಲ್ಯೂಮ್ಗಳುಳ್ಳಂತಹ 10 ಕಡತಗಳನ್ನು ಈ ಒಂದು ಅಂತಿಮ ವರದಿ ಹೊಂದಿದೆ. ಇದರಲ್ಲಿ ಸುಮಾರು 231 ಸಾಕ್ಷಿಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಈ ಒಂದು ಸುಮಾರು 3991 ಪುಟಗಳ ಬೃಹತ್ ಅಂತಿಮ ವರದಿ ಇದಾಗಿದೆ. ನೋಡಿದ್ರಲ್ವಾ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖಾಧಿಕಾರಿಗಳು ಡಿ ಗ್ಯಾಂಗ್ ಜನ್ಮವನ್ನ ಜಾಲಾಡಿದ್ದಾರೆ. ಯಾವುದೇ ಸಾಕ್ಷ್ಯವನ್ನು ಬಿಡದೆ ಕಲೆಕ್ಟ್ ಮಾಡಿದ್ದಾರೆ.
ಇದನ್ನೆಲ್ಲ ನೋಡ್ತಿದ್ರೆ ಡಿ ಗ್ಯಾಂಗ್ ತಪ್ಪಿಸಿಕೊಳ್ಳೋಕೆ ಚಾನ್ಸೇ ಇಲ್ಲ. ನಾಗರಾಜ್ ಜೊತೆ ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.